ಸ್ನೇಹಿತರೆ. ನಾನು ಆಂಟಿನ ಹುಡುಗರು ಕರ್ಕೊಂಡು ಓಡೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಹುಡುಗರಿಗೇನೋ ತಿಳ್ಕೊಳ್ಳೋಕ್ಕೆಲ್ಲ ಗೊತ್ತಿಲ್ಲ. ಆಂಟಿರೇ ನಿಮ್ಗೆ 30-40 ವರ್ಷ 37 ವರ್ಷ ಆದಮೇಲೆ ನಿಮ್ಗೆ ಮೈಂಡು ಮೆಚುರಿಟಿ ಆಗಿ 14 ವರ್ಷ ಮಗವನ್ನ ಅಂತೀರ. ಮಗನ ಒಂದು ಮರ್ಯಾದೆ ಗೌರವ ಸಿಗಬೇಕು. ನೀವು ಓಡೋಟೋರ ಮಗ ಏನಾಗಬೇಕು, ನೀವು ಎತ್ತಿರೋರು ಉಡ್ಸಿರೋರು ಏನಾಗಬೇಕು. ಗಂಡು ಮಕ್ಳಿಗೆ ನೀವು ಅಷ್ಟು ಕಂಡ್ರು, ನೀವು ಎತ್ತಿರೋ ಉಡ್ಸಿರೋರು ನೀವು ಯಾರೋ ಇನ್ನೊಬ್ರು ಪ್ರೀತಿಗೋಸ್ಕರ ಓಡೋಟಾರ. ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಹೋಗೋದಂತ ಮನೆಗೆ ಹೋಗಿ ಅವ್ರನ್ನ ಹೋಗೋದಂತ, ಗಂಡನ ಮಕ್ಕಳನ್ನ ದೂರ ಮಾಡೋದಂತ, ಓಡಿಸ್ಕೊಂಡು ಹೋಗೋದು ಯಾವ ನ್ಯಾಯ ಧರ್ಮ ಅಂತಾರೇನ್ರು. ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾಕ್ರೆ ಇನ್ನೊಂದು ಫ್ಯಾಮಿಲಿ ಮೇಲೆ ಬಲಿ ತಗೋತೀರ. ಇನ್ನೊಂದು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ರು. ನಿಮಗೆ ಇನ್ನೂ ಚಿಕ್ಕ ವಯಸ್ಸು ಹುಡುಗಿರು ಸಿಗ್ತಾರೆ. ತಾಯಿರು ನಿಮಗೆ ಅಂತ ಒಬ್ರು ಫಿಕ್ಸ್ ಮಾಡಿರ್ತಾರೆ. ಯಾಕ್ರು ಆಂಟಿ ಕರ್ಕೊಂಡು ಆಂಟಿ ಮಕ್ಕಳನ್ನ ಅಂಕಲ್ನ ದೂರ ಮಾಡಿ ಪಾಪ ಕರ್ಮಕ್ಕೆ ಯಾಕ್ರೋ ಗುರಿ ಆಯ್ತೀರಾ. ನಿಮ್ಗೇನೋ ಬಂದಿರೋರು ಒಳ್ಳೆ ಬುದ್ಧಿ ಕಲೀರು. ಯಾಕ್ರೋ ಈ ಥರ ಕರೀತೀರಾ. ಕೇಳಿದಾಲ ಅಂತಾರಲ್ಲ ಹಂಗೆ ಇದು. ಫಸ್ಟು ಅಕ್ಕ ತಮ್ಮನಂಗೆ ಇರೋದಂತೆ, ಆಮೇಲೆ ಲವರ್ ಆಗೋದಂತೆ. ಇದು ಹೆಂಗಪ್ಪ ಒಂದು ಬಾಂಧವ್ಯ. ಅಣ್ಣ ತಂಗಿ ಅಂದರೆ ಅಣ್ಣ ತಂಗಿಯಾಗಿರ್ಬೇಕು. ಲವರ್ ಅಂದರೆ ಲವರ್. ಏನು ನಿಮ್ಗೆ ಬಂದಿರೋದು ರೋಗ. ಫಸ್ಟು ಅಣ್ಣ ತಮ್ಮ ಅನ್ಕೊಬಂದ, ತಂಗಿ ಅನ್ಕೊ ಓದಿ, ಅಕ್ಕ ಅನ್ಕೋದಿ ಅನ್ನೋದು, ಆಮೇಲೆ ಹೋಗಿ ಲವರ್ ಆಗೋದು. ಇದು ಏನಂದ್ರೆ ಯಾರನ್ನೂ ದಯವಿಟ್ಟು ನೋಡಿ ಸ್ನೇಹಿತರೆ, ಒಳ್ಳೆಯವ್ರು ಯಾರೋ ಕೆಟ್ಟವ್ರು ಯಾರನ್ನೂ ಮನೆ ಸೇರಿಸ್ಕೊಡಿ. ಹೆಣ್ಮಕ್ಳಿರೋ ಮನೆಗೆ ಗಂಡು ಮಕ್ಕಳು ಸೇರಿಸ್ರೆ ಕೆಟ್ಟರೆ ನೀವು. ಒಂದು ವೇಳೆ ಹುಡುಗಿ ಆದ್ರೆ ಲವ್ ಮಾಡಿ ಒಪ್ಕೊಂಡು ಮದುವೆ ಆಗಲಿ. ಇವನು ನೋಡಿದ್ರೆ 32 ವರ್ಷದವನ್ನ, ಹುಡುಗ 14 ವರ್ಷ ಹುಡುಗ ಕಾಲೇಜಿಗೆ ಹೋಗಿ ಅವನು ಓದಬೇಕು, ಇನ್ನೂ ಬೆಳಿಬೇಕು, ಅವ್ನ ತಲೆ ಎತ್ತಿ ತಿರುಗಬೇಕು. ನಾನು ಕಣ್ಣು ಮುಂದೆ ನಿಮ್ಮ ಅವ್ವ ಓಡೋದು ಅಂದ್ರೆ ಹುಡುಗನ ಮರೆಯೋದು ಏನಾಗಬೇಡ. ಯಾಕಮ್ಮ ಹಿಂಗೆ ಮಾಡ್ಕೊಂಡಿದ್ದೀರಾ. ಏನು ಬುದ್ಧಿ ಇಲ್ಲ ಅಂದ್ರಮ್ಮ ನಿಮಗೆ. ಗಂಡು ಮಕ್ಳಿಗೆ ಇನ್ನೂ 21-22 ವರ್ಷ ಬುದ್ಧಿ ಇಲ್ಲ. ನಿಮ್ಗಾರು ಬುದ್ಧಿ ಆಗಿತ್ತಾನೆ. ಗಂಡ ಇಲ್ಲದೆ ಒಂದು ಲೈಫ್ ಬೇಕು, ಮಾಡ್ಕೊಳ್ಳಿ, ಬೇಡ ಅಂತಿಲ್ಲ. ಒಂದು ಲೆಕ್ಕಾಚಾರ ಬೇಕಲ್ವಮ್ಮ. ಕೂರಿಸ್ಕೊಂಡು ಮನೇಲಿ ಮಗನ್ನ ಕೂರಿಸ್ಕೊಂಡು ಅಪ್ಪ ಅಮ್ಮನ ಕೂರಿಸ್ಕೊಂಡು ನಂಗೊಂದು ಲೈಫ್ ಬೇಕು, ಒಂದು ಜೀವನ ಬೇಕು, ನಂಗೊಂದು ದಾರಿ ಬೇಕು ಅಂತ ಹೇಳ್ಕೊಂಡು ಏನೋ ಒಂದು ಮಾಡ್ಕೊಳ್ಳಿ, ವ್ಯವಸ್ಥೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಹಿಂಗೆ ಓಡಂಟಿಗೆ ಮಾಧ್ಯಮದ ಮುಂದೆಲ್ಲ ಬಂದು ಚಾನಲ್ ಮುಂದೆಲ್ಲ ಬಂದರೆ ನಿಮ್ಮ ಮಗನ ಮರ್ಯಾದೆ ಏನಾಗಬೇಕಮ್ಮ. ಹಿಂಗೆ ಮಾಡ್ಕೊಂಡು ಕೂತಿದ್ಯಲ್ಲಮ್ಮ. ಹುಡುಗ ಓದ್ಬೇಡ್ದ ಬೆಳೆಯಬೇಡ್ದಮ್ಮ. ನಿನ್ನ ಖುಷಿಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಹುಡುಗನ ಬಲಿ ತಗೋತಿದೆಯಲ್ಲಮ್ಮ. ನೋಡಿ ಸ್ನೇಹಿತರೆ, ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ ಮಕ್ಕಳನ್ನ ಯಾವತ್ತೂ ಯಾವುದೇ ಕಾರಣಕ್ಕೆ ಬೆಳೆಸ್ಕೋಬಾರ್ದು. 3-4 ಜನ ಮುಂದೆ ತಲೆ ಎದುರು ತಿರುಗಬೇಕು ಅಂದ್ರೆ ನಾವು ಗೋಡೆ ಮುಂದೆ ಹೆಂಗಿರ್ಬೇಕು. ನೀವು ಹಿಂಗೆ ಪಬ್ಲಿಕ್ಕಿಗೆ ಹೋಗ್ಬಿಟ್ಟು ಮೊದಲು ಅಣ್ಣ ತಂಗಿ ಹೆಂಗಿದ್ದು ಈಗ ಲವರ್ ಆಗಿದ್ದೀವಿ ಅಂದರೆ ಇದು ಯಾರು ಹೋಗ್ತಾರೋ, ಯಾವ ನ್ಯಾಯ ಅಂದರು. ಇನ್ನೊಬ್ಬರು 40 ವರ್ಷ ವಯಸ್ಸು ಗಂಡನ್ಬಿಟ್ಟು ಅವಳು 21 ವರ್ಷ ಹುಡುಗನ ಜೊತೆ ಓಡೋಂಟಗಳೇ. ಇದು ಏನಮ್ಮ ಈ ಕತೆ. ಗಂಡ ಇದ್ದು ಮಕ್ಕಳಿಗೆ ಮಾಡಿದ್ರೆ ನೀವು ತಪ್ಪು. ಹುಡುಗ್ರೆ ನೀವು ಹೆಂಗಸ್ರಿ ಹೋಗೋದಕ್ಕೆ ತಪ್ಪು. ದಯವಿಟ್ಟು ಚಿಕ್ಕ ಹುಡುಗರು ಅವರು ಇನ್ನೂ ತಿಳುವಳಿಕೆ ಇಲ್ಲ. ನಿಮ್ಗಾರು ತಿಳುವಳಿಕೆ ಇರುತ್ತೆ ತಾನೆ. ಮಕ್ಕಳು ಮದುವೆ ಆಗಿರುತ್ತೆ. ಗಂಡನ ಬಿಟ್ಟು ಹೋಗೋದು ಯಾವ ಧರ್ಮ. ಗಂಡ ಮಕ್ಕಳು ಮದುವೆಯಾಗಿ ಏನಾಗಬೇಕು, ಗಂಡ ಏನಾಗಬೇಕು. ಸರಿ ಇಲ್ಲ ಅಂದಮೇಲೆ 4 ಗೋಡೆ ಮುದ್ದೆಕು 4 ಜನ ಮುಂದೆ ಸಂಬಂಧಿಕರ ಮುಂದೆ ಕೂರಿಸ್ಕೊಂಡು ತೀರ್ಮಾನ ಮಾಡ್ಕೊಂಡು ಬಿಟ್ಬಿಟ್ಟು ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ಅದು ಬಿಟ್ಟು ಮಗನೂ ಒಂದು ಕಡೆ ಗಂಡ ಒಂದು ಕಡೆ ಬೋರು ಅಂತ ಓಡೋದ್ರೆ ಹೆಂಗೆ. ಅಯ್ಯೋ ಇಂಥ ಕಲಿಗಪ್ಪ. 84ನೇ ಇಸ್ವಿಲಿ ನಮಗೂ ಚಿಕ್ಕರ ಮದುವೆ ಮಾಡಿದ್ರು, ನಮಗೂ ಲೈಫಲ್ಲಿ ಏರಿಕೊಳ್ಳೋದು. ಈ ಥರ ಇಂಥ ಜನ ಬೇಡ ಬಿಡಿ. ಅಸಹ್ಯ ಅನಿಸುತ್ತೆ ಅಲ್ಲ. ಹಿಂಗೆ ಪಬ್ಲಿಕ್ ಮಾಡ್ಕೊಂಡು ಗಂಡ ಮಕ್ಕಳನ್ನ ಬಿಟ್ಬಿಟ್ಟು ಹಿಂಗೆ ಓಡೋದು ಯಾವ ನ್ಯಾಯ ಧರ್ಮ ಅಂದರು. ಈ ಚಾನಲ್ಗೆ ಎಷ್ಟು ಇದೆ ಅಂದರೆ ಅಷ್ಟು ಹೇಳಿತಾರೆ. ಮೊದಲೇ ಗೊತ್ತು, TRPಗೋಸ್ಕರ ಆಡೋರ ಮುಂದೆ ಈಡಾಯ್ತಾ ಇದ್ದೀರಾ ನೀವು ಅಷ್ಟೇ. ಮರ್ಯಾದೆ ಉಳಿಸ್ಕೊತ ಮರ್ಯಾದೆನ ಸ್ವಲ್ಪ ಕಳ್ಕೊತಾ ಇದ್ದೀರಾ. ಮಕ್ಕಳು ಮರಿಗೆ ಮನೇಲಿ ಉಡ್ಸಿರೋರು, ಎತ್ತಿರೋರು, ನಮ್ಮ ಸಾಕಿರೋರು ಇರ್ತಾರೆ. ಅವ್ರಿಗೂ ಒಂದು ಸ್ವಲ್ಪ ಮರ್ಯಾದೆ ಗೌರವ ಸಿಕ್ಕು. ನಮ್ಮ ಕುಟುಂಬದವರು ಒಂದು ಸ್ವಲ್ಪ ಗೌರವ ಮರ್ಯಾದೆ ಸಿಕ್ಕು. ಉಳಿಸ್ರಮ್ಮ ಹೆಣ್ಮಕ್ಳಿಗೆ ಗಂಡು ಮಕ್ಕಳೇ. ಅದೇ ಅವಳು ಇನ್ನೊಬ್ಳು ಪ್ರಪೋಸ್ ಮಾಡ್ತೀನಿ ಅಂದ್ಬಿಟ್ಟು ಆ ಹುಡುಗನ ಕರ್ಕೊಂಡು ಪಾಪ ಕಣ್ಣು ಬಟ್ಟೆ ಕಟ್ಟಿ ಸೀಮಣ್ಣೋದು ಅವಳು ಸಾಯಿಸಲ್ಲ ಬೇವರ್ಸಿಲ್ಲ ನೋಡಿ. ನಿಮ್ಗೇನು ರೀ ರೋಗ ಬಂದಿರೋದು. ಹೆಣ್ಮಕ್ಳು ಗಂಡು ಮಕ್ಳ ಜೊತೆ ಆಡ್ಬಿಡಿ, ಗಂಡು ಮಕ್ಳು ಹೆಣ್ಮಕ್ಳ ಜೊತೆ ಆಟ ಆಡ್ಬಿಡಿ ದಯವಿಟ್ಟು. ಅವರು ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಸಾಕಿ ಹೊತ್ತು ಸಾಕಿರ್ತಾರೆ ಹಂಗೆ ಕರ್ಮ ಪಾಲವರ್ಸೋದು. ನಿಮ್ಮ ಖುಷಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈಗ ಹೊಂಟೈತಿದ್ದೀರಿ ಯೌವನ ಅಂತ ನಿಮ್ಮ ಕರ್ಮ ಪಾಲವರ್ಸ ಅಂತ ಬೆನ್ನಿಂದನೇ ಭಗವಂತ ನಿಮ್ಮ ಚೆನ್ನಾಗಿ ನಿಂದೆಗೆ ಇಡೋಕ್ಕಾಗಲ್ಲ. ಮಕ್ಕಳು ಮರಿಗೆ ಯಾರು ಮೋಸ ಮಾಡಿರ್ತಾರೆ ಅವ್ರು ಉದ್ಧಾರ ಆಗಲ್ಲ. ಗಂಡ ಮಕ್ಳಿಗೆ ಯಾರು ಮೋಸ ಮಾಡಿ ಹೋಗ್ತಾರೆ ಅವ್ರು ಉದ್ಧಾರ ಆಗಲ್ಲ. ಗಂಡನಾದ್ರು ಅಷ್ಟೇ, ಹೆಂಡ್ತಿಗೆ ಮೋಸ ಮಾಡ್ಬಿಟ್ಟು ಮಕ್ಳು ಮೋಸ ಮಾಡ್ಬಿಟ್ಟೋದ್ರೆ ಅವನು ಉದ್ಧಾರ ಆಗಲ್ಲ. ನೆಟ್ಟೆ ಸರಿಯಾಗಿ ಆರಾಮ್ ತೂಕಟ್ಟು ಸಂಸಾರದಿಂದ ಗೋಡೆ ಮುಂದೆ ತೀರ್ಮಾನ ಮಾಡ್ಕೊಂಡು ಬದುಕಿ ಬಾಳೆ. ವ್ಯವಸ್ಥೆಗಳೇ ಯಾಕೆ ನಿಮ್ಗೇನು ರೋಗ ಬಂದಿರೋದು. 22 ವರ್ಷದ ಹುಡುಗನಂತೆ 37 ವರ್ಷದ ಆಂಟಿ ಅಂತೆ, 40 ವರ್ಷಗಳಂತೆ, 21 ವರ್ಷದಂತೆ. ಆ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳು. ನಿಮ್ಮ ಮಕ್ಳು ಏಜ್ ಇರೋನ್ನ ಕಟ್ಕೊಂಡು ಹೋಯ್ತಲ್ಲ. ನಿಮ್ಗೇನು ರೋಗ ಬಂದಿರೋದು. ನಮ್ಮ ಮಕ್ಳು ಏಜು ಅವರು. ನಮ್ಮ ಮಕ್ಳಿಗೂ ಆ ಜಾಗದಲ್ಲಿ ಬೇಗ ಮದುವೆ ಆಗಿದ್ರೆ 21-22 ವರ್ಷ ಮಕ್ಳು ಇರಬೇಕು ಅಂತ ಮಕ್ಕಳಾಗ
ಮಕ್ಕಳು ಸಮಾನ ಇರಿ, ಮಕ್ಕಳನ್ನ ಕಟ್ಕೊಂಡು ಹೋಗ್ತಿಲ್ಲ ನಿಮಗೆ ಗಂಡೋಗ್ಲಿ ನೀವು ಎಣ್ಣೆ ತೆಗೆದುಕೊಳ್ಳೋದು ಯಾಕೋ ಬರ್ಗೆಟ್ ನಾಯಿಗಳ ಥರ ನೀವು ಆಂಟಿನ ಜೊತೆ ಹೋಗ್ತಿರೋ ಸರಿಯಾಗಿ ಬುದ್ಧಿ ಕಲಿಗಿದ್ದಾರೆ ಇದ್ರಾಗಳೇ ಒಟ್ಟು ಹುಟ್ಟಿಸೋರ್ಗೆ ಎತ್ತೋರ್ಗೆ ಕೊಟ್ಟವ್ರಿಗೆ ತಂದವ್ರಿಗೆ ಮರ್ಯಾದೆ ಸಿಗ್ಬೇಕು ಸರಿಯಾಗಿ ಗೊತ್ತು. ನಾನು ಹೇಳೋಂಥ ತಪ್ಪಿರೋ ಕ್ಷಮೆ ಇರಲಿ ಸ್ನೇಹಿತರೆ, ಇವೆಲ್ಲ ಕೇಳಿಕೊಳ್ಳಿ ನಮಗೆ ಯಾಕೋ ಈ ಜೀವನ ಇಂಥ ಅರ್ಥ. ನಾವು ಹಿಂದೆ 84ನೇ ಇಸ್ವಿಲೇ ಸರಿ ನಮ್ಗೆ ಬೇಗ ಮದುವೆ ಮಾಡ್ಬೇಕು, ನಮ್ಮ ಬಾಲ್ಯ ಈ ಥರ ಹಿಂಗೆ ಅಯ್ಯಪ್ಪ ನಮಗೂ ಏರುಪೇರಾಗಿ ಜೀವನ ಏರುಪೇರಾಯಿತು. ಈ ಥರ ಹಿಂಗೆಲ್ಲ ಬದುಕು ಬೇಡ. ಇರೋ 4 ದಿನ ಒಳ್ಳೆ ಸಾರಿ.